ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ದೆಹಲಿಯಿಂದ ಸಿಎಂ ಡಿಸಿಎಂ ವಾಪಸ್, ಸಂಪುಟ ಪುನರಚನೆಗೆ ಫಿಕ್ಸ್ ಆಯ್ತಾ ಮುಹೂರ್ತ. ಪಕ್ಷಕ್ಕಾಗಿ ದುಡಿದವರು ಅಧಿಕಾರ ಬೇಕೆಂದು ಆಸೆ ಪಡ್ತಾರೆ ಎಂದಿದ್ದಕ್ಕೆ ಡಿಕೆಶಿ. ಈ ಸುದ್ದಿಯನ್ನು ನೋಡೋಣ ಕುರ್ಚಿ ಕದನ ನ್ಯೂಸ್ ಟಾಪ್ನಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ನಿನ್ನೆ ರಾತ್ರಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದೇಳಿದ್ರು. ಈ ವೇಳೆ ಪ್ರತಿಕ್ರಿಯಿಸಿದ ಅವರು, ದೆಹಲಿಗೆ ಹೋದಾಗ ವರಿಷ್ಠರ ಭೇಟಿಯಾಗುವುದು ಸಹಜ. ಶಾಸಕರಿಗೆ ಸಚಿವರಾಗಬೇಕೆಂಬ ಆಸೆ ಇರುತ್ತೆ. MLA MLC ಆಗಿರುವವರನ್ನ ಮಂತ್ರಿ ಮಾಡಬಹುದು, ಏನು ಅಲ್ಲದವರನ್ನ ಮಂತ್ರಿ ಮಾಡುವ ಅವಕಾಶ ಸಿಎಂಗಿರುತ್ತೆ ಅಂತ ಹೇಳಿದ್ದಾರೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂಥ ಅವಕಾಶಗಳು ಬಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ MLC ಇಲ್ಲದೆ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ. ಸಂಪುಟ ಪುನರಚನೆ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷಕ್ಕಾಗಿ ದುಡಿದವರು ಅಧಿಕಾರ ಬೇಕೆಂದು ಆಸೆ ಪಡ್ತಾರೆ, ಅವರನ್ನೆಲ್ಲ ತಪ್ಪು ಅಂತ ಹೇಳೋಕೆ ಆಗುತ್ತಾ ಅಂತ ಹೇಳಿದ್ದಾರೆ. ಗಿಣಿಶಾಸ್ತ್ರ ಹೇಳುವವರಿದ್ರೆ ಕೇಳಿ ಅಂತಲೂ ಸಂಪುಟ ಸರ್ಜರಿ ಕುರಿತ ಪ್ರಶ್ನೆಗೆ ಖಾರವಾಗಿ ಉತ್ತರಿಸಿದ್ದಾರೆ. ಎಲ್ಲರೂ ಶಾಸ್ತ್ರ ಇದ್ರೆ ಗಿಳಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು. ನವೆಂಬರ್ 20ಕ್ಕೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2.5 ವರ್ಷ ಪೂರ್ಣಗೊಳ್ಳುತ್ತಿದೆ. ಇದೇ ಹೊತ್ತಲ್ಲಿ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿದೆ. ನಿನ್ನೆ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಸಿಎಂ ಹಲವು ವಿಚಾರ ಚರ್ಚಿಸಿದ್ದಾರೆ. ಇನ್ನು ಖರ್ಗೆ ಭೇಟಿಗೂ ಮುನ್ನ 4-5 ತಿಂಗಳ ಹಿಂದೆ ಹೈಕಮಾಂಡ್ನವರೇ ಪುನರಚನೆ ಮಾಡಿ ಎಂದಿದ್ರು. ಆದ್ರೆ ಸರ್ಕಾರಕ್ಕೆ 2.5 ವರ್ಷ ಆಗೋವರೆಗೂ ನಾನೇ ಬೇಡ ಎಂದಿದ್ದೆ ಅಂತ ಹೇಳಿದ್ದಾರೆ. ಈಗ 4-5 ತಿಂಗಳಿಂದ ರೀಸಬಲ್ ಮಾಡಿ ಅಂತ ಹೇಳಿದ್ರು ಹೈಕಮಾಂಡ್. ನಾನು ಹೇಳಿದ್ದೆ 2.5 ವರ್ಷ ತುಂಬಲಿ, 2.5 ವರ್ಷದ ಮೇಲೆ ಮಾಡೋಣ ಅಂತ ಹೇಳಿದ್ರು. ಆಗ ಅವರು ಒಪ್ಕೊಂಡಿದ್ರು ಹೈಕಮಾಂಡ್ನವರು, 2.5 ವರ್ಷ ಆದ್ಮೇಲೆ ಮಾಡಿ ಅಂತ ಒಪ್ಕೊಂಡಿದ್ರು. ಈಗ ಏನು ಹೇಳ್ತಾರೆ ಹೈಕಮಾಂಡ್ನವ್ರು, ಏನು ಹೇಳ್ತಾರೆ ಹಂಗೆ ಮಾಡ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಖರ್ಗೆ ಭೇಟಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಏನು ಮಾತನಾಡಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಎಲ್ಲವೂ ಡಿಪೆಂಡ್ ಅಪಾನ್ ಸಿಚುವೇಶನ್ ಅಂತ ಸಿದ್ದರಾಮಯ್ಯ ಹೇಳಿದ್ದು, ಹೈಕಮಾಂಡ್ ಹಿಂದೆ ಸಂಪುಟ ಪುನರಚನೆಗೆ ಒಪ್ಪಿಕೊಂಡಿತ್ತು ಅಂತ ಪುನರುಚ್ಚರಿಸಿದ್ದಾರೆ. ರಾಜಕಾರಣನೂ ಹಿಂಗೆ ಹೇಳೋದು. ಈಗ 4-5 ತಿಂಗಳಿಂದ ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಒಟ್ಟಿಗೆ ಕೂತು ಊಟ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 2 ದಿನಗಳಿಂದ ನಡೆಯುತ್ತಿರುವ ಬೆಳವಣಿಗೆಯನ್ನ ನೋಡಿದವರಿಗೆ ಈ ಊಟದ ಫೋಟೋ ಹುಬ್ಬೇರುವಂತೆ ಮಾಡಿದೆ. ನಿನ್ನೆ ಸಿಎಂ ದೆಹಲಿಗೆ ಹೋಗಿ ಬರುವ ಮುನ್ನ ಶಾಸಕರ ದಂಡೆ ಭೇಟಿಯಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಾದ ಪ್ರದೀಪ್ ಈಶ್ವರ್, ಅಶೋಕ್ ಪಟ್ಟಣ್ ಸೇರಿದಂತೆ ಶಾಸಕರು ಸಿಎಂ ಭೇಟಿಯಾಗಿದ್ರು. ಕೆಲ ಆಕಾಂಕ್ಷಿಗಳು ದೆಹಲಿಯಲ್ಲಿ ಲಾಬಿ ನಡೆಸಿದ್ರೆ, ಇನ್ನು ಕೆಲವರು ರಾಜ್ಯದಿಂದಲೇ ಸಚಿವ ಸ್ಥಾನಕ್ಕೆ ಟವಲ್ ಹಾಕ್ತಿದ್ದಾರೆ. ದೇವರು ಇಲ್ಲೇ ಇದ್ದಾರೆ, ನಮ್ಮ ಸಿದ್ದರಾಮಯ್ಯ ಅವರೇ ದೇವರು, ಡಿಕೆ ಶಿವಕುಮಾರ್ ಅವರೇ ದೇವರು, ಮತ್ತೆ ಯಾರು? ಖಂಡಿತವಾಗಿ ಕೂಡ ನಾನು ಈಗಲೂ ಹೇಳ್ತೀನಿ, ನಾನು ಸಚಿವ ಪ್ರಬಲ ಆಕಾಂಕ್ಷಿ. ಖಂಡಿತವಾಗಿ ಕೂಡ ನನ್ನದಷ್ಟೇ ಅಲ್ಲ ಬೇಡಿಕೆ, ಈ ಭಾಗದ ಜನರ ಬೇಡಿಕೆ ಇದೆ. ನೀವು ಸತತವಾಗಿ 3 ಬಾರಿ ಆರಿಸಿ ಬಂದಿದ್ದೀರಿ. ಯಾವಾಗ ಸಚಿವ ಸಂಪುಟ ತೀರ್ಮಾನ ಆಗುತ್ತೆ ಆ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಸಂಪುಟ ಪುನರಚನೆ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಮೊದಲನೆಯದಾಗಿ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ನನಗೇನಾದ್ರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ರೆ ಬೇರೆ ಖಾತೆ ಕೇಳಬೇಕು, ಇದ್ಯಾವುದು ನಡೆದಿಲ್ಲ. ಹಾಗಾಗಿ ಏನು ನಡೆಯಲ್ಲ ಅಂತ ಮತ್ತಷ್ಟು ಕುತೂಹಲ ಹೆಚ್ಚಿಸಿದ್ದಾರೆ. ಮೊದಲನೇದಾಗಿ ಸಂಪುಟ ಪುನರಚನೆ ಆಗಬೇಕು, ಹೌದಾ? ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲಲ್ಲ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆಯುತ್ತಿರೋ ಸಚಿವ ಸಂಪುಟ ಪುನರಚನೆ ಗೊಂದಲ ಕುರಿತು ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಅರ್ಥ ಕಲ್ಪಿಸಿದ್ದಾರೆ. ಸಂಪುಟ ಪುನರಚನೆ ಮೇಲೆ ಸಿಎಂ ಕುರ್ಚಿ ಆಟ ನಿಂತಿರೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಆದರೆ ಡಿಕೆ ಶಿವಕುಮಾರ್ಗೆ ಪಂಗನಾಮ. ಇಷ್ಟು ದಿನ ಟೆಂಪಲ್ ರನ್ ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ತೈತೆ. ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ ಅಂದರೆ ಓಪನ್ ಇರ್ತದೆ.
MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH